ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಮಾರ್ನಿಂಗೇನೆ ನಾನೇನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಸಂಡೇ ಅಂದ್ರೇ ಒಂಥರ ಸೋಂಬೇರಿತನ, ಎದ್ದೊಳಕ್ಕೂ ಸೋಂಬೇರಿತನ, ಟೀ ಮಾಡೋಕ್ಕೂ ಸೋಂಬೇರಿತನ. ಅಂದರೆ ವಾರ ಪೂರ್ತಿ ನಾನು ಟೀ ಮಾಡೋದಾಗಲಿ, ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮಾಡ್ತೀನಿ. ಸೊ ಸಂಡೇ ಅಂತ ಬಂದರೆ ಅದು ಏನೋ ಗೊತ್ತಿಲ್ಲ, ಸೋಂಬೇರಿತನ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಪ್ಲೀಸ್ ರೀ ಟೀ ಮಾಡಿಕೊಡ್ರಿ ಅಂತ ಅಂದಿದ್ದಕ್ಕೆ ಅವರು ಸರಿ ನಮ್ಮ ಆಯಿತು, ಸಂಡೇ ಅಲ್ವಾ ನಾನೇ ಮಾಡ್ತೀನಿ ಅಂತ ಅವ್ರು ಟೀ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮದೇನೂ ಪ್ಲ್ಯಾನ್ ಇರಲಿಲ್ಲ, ಫಿಶ್ ತರೋಣ ಮಟನ್ ತರೋಣ ಅಂತ. ಅದಕ್ಕೆ ಸೊಪ್ಪು ಬಿಡಿಸ್ತಾ ಇದ್ದೆ, ಸೊಪ್ಪು ಸಾರು ಏನಾದರೂ ಮಾಡೋಣ ಅಂತ. ಆಮೇಲೆ ಅಣ್ಣ ಫೋನ್ ಮಾಡಿದ್ರು, ಈ ಥರ ಫಿಶ್ ಅಂಗಡಿಲಿದ್ದೀನಿ, ಏನಾನ ಬೇಕಾ ಅಂತ. ಸರಿ ಆಯಿತು, ಫಿಶ್ 1 kg ತರಿಸು ಅಂತ ಹೇಳಿದೆ ನಾನು. ಸರಿ, ಅದು ನಮ್ಮ ಯಜಮಾನ್ರು ಫೋನ್ಪೇಲಿ ಕಾಸು ಹಾಕಿ 1 kg ತೊಗೊಬಂದ್ಬಿಡು ಅಂತ ಹೇಳಿ ಅಣ್ಣಂಗೆ ಹೇಳ್ತಾಯಿದ್ರು. ಅಣ್ಣನೂ ತಗೊಂಡು ಬಂದರು. ಈಗ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ, ಫ್ರೈಗೆ ಕಟ್ ಬನ್ನಿ ಅಂತಂದರೆ ಅವ್ರು ಸಾಂಬಾರು ಕಟ್ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಕೆಲವೊಂದು ಸಾರಿ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನೋಡಿ ಗೈಸ್, ನಾವು ಈಗ ಯೂಶ್ವಲಿ ಅಂಗಡಿಯಿಂದ ನಾವು ಏನಾದರೂ ತೊಗೊಬಂದಾಗ ದೊಡ್ಡ ನಾಟು ಥರ ಟೈಟಾಗಿ ನಾಟ್ ಹಾಕ್ಬಿಟ್ಟಿರ್ತಾರೆ, ಅದನ್ನ ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈಗ ನಾನು ನೋಡ್ಸಿದ್ನಲ್ವ, ಸೇಮ್ ಅದೇ ಥರ ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಿ. ಸುಮ್ಮನೆ ಕವರೆಲ್ಲ ಹರಿದು ತೆಗೆಯೋದಕ್ಕಿಂತ ಆ ಥರ ಟ್ವಿಸ್ಟ್ ಮಾಡಿ ತೆಗೆದ್ರೆ ಕವರು ಸೇವ್ ಆಗುತ್ತೆ, ಡಸ್ಟ್ಬಿನ್ಗೆ ಕವರಾಗಿ ಯೂಸ್ ಮಾಡ್ಬೋದು. ಸೊ ಈಗ ಫಿಶಲ್ಲಿ ಏನು ಮಾಡೋಣ ಅಂತ ಫಸ್ಟಿಗೆ ಪೀಸನ್ನು ಕೌಂಟ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋಣ ಅಥವಾ ಸಾಂಬಾರು ಏನಾದರೂ ಮಾಡಿಬಿಡೋಣ ಅಂತ ಹೇಳಿ. ಸರಿ, ಫೈನಲಿ ನನ್ನ ಮಗ ಅಮ್ಮ ನನಗೆ ಫ್ರೈ ಮಾಡಿಕೊಡು ಅಂತ ಅಂದ. ಸರಿನಪ್ಪ ಆಯಿತು ಅಂತ ಮೀನ್ವೈಲ್ ಆ ಕಡೆ ಸೊಪ್ಪನ್ನು ಸಹ ನೆನೆಸಿದ್ದೀನಿ. ಬಿಕಾಸ್ ನಮ್ಮ ಯಜಮಾನ್ರಿಗೆ ಸೊಪ್ಪಿನ ಪಲ್ಯ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ. ಸೊ ನೋಡ್ಬೋದು ನೀವಲ್ಲಿ ನಾನು ಸೊಪ್ಪನ್ನು ಸಹ ನೆನೆಸಿಟ್ಟಿದ್ದೀನಿ. ಯೂಶ್ವಲಿ ನಾವು ಸೊಪ್ಪನ್ನು ಎಷ್ಟೇ ಸಾರಿ ತೊಳೆದ್ರೂ ಮಣ್ಣು ಹೋಗೋದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತೀರ ಅಲ್ವಾ. ಸೊ ಆ ಥರ ಆಗಬಾರ್ದು ಅಂತಂದರೆ ನೀವು ಸೊಪ್ಪು ಸಾರು ಮಾಡೋಕ್ಕಿಂತ ಮುಂಚೆ ಒಂದು 2 ಅವರು ನೀರಲ್ಲಿ ನೆನೆಸ್ಬಿಡಿ ಸೊಪ್ಪನ್ನು. ಸೊ ನೀವು ಎಷ್ಟು ಹೊತ್ತು ನೆನೆಸ್ತಿರೋ ಸೊಪ್ಪನ್ನು ಅಷ್ಟೊತ್ತು ಮಣ್ಣು ನೀಟಾಗಿ ಬಿಟ್ಬಿಡುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನೀಟಾಗಿ ತೊಳ್ಕೊಂಡು ನೀವು ಪಲ್ಯಕ್ಕೋ ಅಥವಾ ಸಾಂಬಾರು ಅಥವಾ ಮೊರಸೊಪ್ಪು ಏನಾದರೂ ಮಾಡಬಹುದು. ಸೊ ನಾನಿಲ್ಲಿ ಫಸ್ಟಿಗೆ ಫಿಶ್ಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಬಿಕಾಸ್ ಫಿಶ್ಶನ್ನ ನಾವು ಎಷ್ಟು ಸಾರಿ ಜಾಸ್ತಿ ಸಾರಿ ತೊಳಿಬಾರ್ದು, ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೆ ಒಂದೇ ಸತಿ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ ತೊಳಿತಾ ಇದ್ದರೆ ನನ್ನ ಮಗ ಆವಾಗವಾಗ ಬಂದು ಮಮ್ಮಿ ಆಯಿತಾ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಏನೋ ಇವಾಗ ತಂದಿರೋದು ಇರು, ಇನ್ನೂ ನೆನೆಸ್ಬೇಕು, ಮ್ಯಾರಿನೇಟ್ ಮಾಡಬೇಕು, ಮಧ್ಯಾಹ್ನಕ್ಕಂತೂ ಆಗೋದಿಲ್ಲಪ್ಪ, 3 ಗಂಟೆ ಹಂಗೆ ಮಾಡಿಕೊಡ್ತೀನಿ ಅಂತ. ಸರಿ ಮಮ್ಮಿ ಆಯಿತು, ನಾವು ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಕೊಬರೋದಾ ಅಂತ ಕೇಳ್ತಾ ಇದ್ದ. ಪಾಪ ನಮ್ಮ ಊರಲ್ಲಿ ಈ ಕಡೆ ತಾರೂ ನೆಟ್ಗಾಕಿಲ್ಲ, ಆಮೇಲೆ ಫೀಲ್ಡ್ ಇತ್ತು ಅವರು ಕ್ರಿಕೆಟ್ ಆಡೋಕ್ಕೆ ಅಂತ. ನೀವು ಯೂಶ್ವಲಿ ನೋಡಿದ್ರೆ ಗೊತ್ತಾ ಆ ಫೀಲ್ಡು. ಸೊ ಆ ಫೀಲ್ಡಲ್ಲಿ ಪಾಪ ಈಗ ಏನೋ ಬೆಳೆ ಹಾಕೋಕ್ಕೆ ಟ್ಯಾಕ್ಟ್ರಿಂದ ನೀಟಾಗಿ ಉಳಿಸ್ಬಿಟ್ಟಿದ್ದಾರೆ. ಸೊ ಅಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಸೈಕಲ್ ತುಳಿಯೋಕ್ಕಾಗ್ತಾಯಿಲ್ಲ. ಪಾಪ ಗೊತ್ತಾ, ನನಗೇನೆ ಒಂಥರ ಅಯ್ಯೋ ಅನಿಸ್ಬಿಡ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ರೋಡ್ ಹಾಕ್ತಾರೆ, ಆಮೇಲೆ ಸೈಕಲ್ ತುಳಿಯುವಂತೆ, ಸುಮ್ಮನೆ ಇರಪ್ಪ ಅಂತ. ಸೊ ಈಗ ಇಲ್ಲಿ ನಾನು ಫಿಶ್ ಫ್ರೈಗೆ ಏನೇನೆಲ್ಲ ಬೇಕಲ್ಲ ಆ ಐಟಮ್ಸ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣಸೆಹಣ್ಣು ರಸನೂ ತೊಗೋತಾ ಇದ್ದೀನಿ, ನಿಂಬೆಹಣ್ಣು ರಸನೂ ತೊಗೋತಾ ಇದ್ದೀನಿ. ನಿಂಬೆಹಣ್ಣು ನಾವು ಫಿಶ್ ಏನು ತಿಂತೀವಲ್ಲ ಆವಾಗ್ಲಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಫಿಶ್ ತಿನ್ನಬೇಕಾದ್ರೆ ಕಂಪಲ್ಸರಿ ಆನಿಯನ್ನು ಆ್ಯಂಡ್ ಲೆಮನನ್ನು ಇಟ್ಕೊಂಡೇರಿ. ಬಿಕಾಸ್ ಫಿಶ್ಶು ಚಿಕನ್ಗಿಂತ ಹೀಟು. ಹಾಗಾಗಿ ನಾನಿಲ್ಲಿ 3 ನಿಂಬೆಹಣ್ಣನ್ನು ಹಿಂಡಿ ಅದರಲ್ಲಿ ಬೀಜ ಎಲ್ಲ ತೆಗೆದು ಸೈಡಿಗೆ ಹಾಕಿದ್ದೀನಿ. ಸೊ ನಾವು ಯೂಶ್ವಲಿ ಫಿಶ್ ತಿಂತೀವಲ್ಲ ಆವಾಗಲೂ ನಿಂಬೆ ರಸ ಬೇಕಾಗುತ್ತೆ. ಸೊ ಅದಕ್ಕೂ ಸೇರಿಸಿನೇ ನಾನಿಲ್ಲಿ ನಿಂಬೆ ರಸನ ಕಲಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಇಲ್ಲಿ ಅಕ್ಕಿ ಹಿಟ್ಟು, ಖಾರದ ಪುಡಿ, ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಮೀನ್ವೈಲ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಹುಣಸೆಹಣ್ಣು ರಸ ಸ್ವಲ್ಪ, ನಿಂಬೆಹಣ್ಣು ರಸ ಸ್ವಲ್ಪ ಹಾಕ್ಕೊತಾ ನೀವು ಅದನ್ನು ಕಲಿಸ್ಕೊಳ್ಳಿ. ಸೊ ನನಗೆ ಕಾರ್ನ್ಫ್ಲೋರ್ ಇರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಇವರು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಬಂದಿದ್ರು. ಆಮೇಲೆ ಗೈಸ್, ನಮ್ಮ ಕಡೆ ಅರಳೆನೇ ಬಂಗಾರ ಆಗಿಬಿಟ್ಟಿದೆ ಗೈಸ್. ಈಗ ಪ್ಯಾಕೆಟ್ ಮಾತ್ರ ಸಿಗ್ತಾ ಇದೆ, ಬಾಟಲ್ ಅರಳೆನೇ ಸಿಗ್ತಾನೇ ಇಲ್ಲ. ಯಪ್ಪ ಗೊತ್ತಿಲ್ಲ ಹೆಂಗೆ ಏನು ಅಂತ.
ಇಲ್ಲಿ ನೋಡಿ, ಏನೋ ತೊಗೊಂಡು ಬನ್ನಿ ಅಂತ ಕಳಿಸಿದ್ರೆ ಏನೇನು ತಂದಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಿರಿಯಾನಿ ಮಸಾಲೆ ತಂದಿದ್ದಾರೆ, ಹರಳೆಣ್ಣೆ ಪ್ಯಾಕೆಟು, ಲೇಸು, ಕಾರ್ನ್ಫ್ಲೋರು, ಆಲಾ ಬಾಟ್ಲು, ಇವೆಲ್ಲ ತಂದಿದ್ದಾರೆ. ಸೊ ಅವ್ರು ತೊಗೊಬಂದ್ರಲ್ವಾ, ಸರಿ ಅಷ್ಟೊತ್ತಿಗೆ ಇನ್ನೂ ಕಲಿಸಿರ್ಲಿಲ್ವಲ್ಲ, ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಕಲ್ಸೋಣ ಅಂತ ಹೇಳಿ. ಬಿಕಾಸ್ ಫಿಶ್ ಫ್ರೈಗೆ ಕಾರ್ನ್ಫ್ಲೋರ್ ಈಸ್ ಮಸ್ಟ್ ಅನ್ಸು. ನೀವು ತವಾ ಫ್ರೈ ಮಾಡ್ತೀರಾ ಅಂತಂದರೆ ರವೆನ ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ನಾವು KFC ಮಾಡ್ತೀವಲ್ವಾ, ಸೊ ಆ ಥರ ಫಸ್ಟು ಅಕ್ಕಿ ಹಿಟ್ಟಲ್ಲಿ ಹೊರಳಾಡಿಸಿರುವಂತಹ ಫಿಶನ್ನು ರವೆನಲ್ಲಿ ತಟ್ಬಿಟ್ಟು ಇಡ್ಬೋದು. ರವೆನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಸೀದೋಗಿರೋ ಥರ ಅನಿಸುತ್ತೆ. ಸೊ ನಂಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಅದು ಬ್ಯಾಟ್ರ್ ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪನೂ ಸಹ ನೀವು ಹಾಕ್ಕೋಬೋದು. ಇಲ್ಲ ನಮ್ಗೆ ಇವೆಲ್ಲ ಬೇಡ ಅಕ್ಕಿ ಹಿಟ್ಟು ಅವೆಲ್ಲ ಅಂತಂದರೆ ಡೈರೆಕ್ಟ್ ನಾವು ಈ ಕಬಾಬ್ ಬರುತ್ತಲ್ಲ, ಕಬಾಬ್ ಪೌಡ್ರ್ ಮಸಾಲೆ, ಸೊ ಅದೊಂದೂ ಸಹ ಹಾಕ್ಬಿಟ್ಟು ಸಹ ನೀವು ಮಾಡ್ಕೋಬೋದು. ಹೆಂಗಾದ್ರೂ ಯುವರ್ ಚಾಯ್ಸ್. ನಾನು ಈ ಥರ ನನಗೆ ಇಷ್ಟ, ನನ್ನ ಮಗನಿಗೂ ಈ ಥರನೇ ಇಷ್ಟ, ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊತೀನಿ. ಏನಕ್ಕಕ್ಕ ಇಷ್ಟೊಂದು ಅಂತ ಕೇಳ್ಬೋದು. ನಮಗೆ ಒಂದು ಸ್ವಲ್ಪ ಕೋಟಿಂಗ್ ಚೆನ್ನಾಗಿದ್ದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈಗ ನೀಟಾಗಿ ಇದನ್ನು ಫಿಶ್ಗಳಿಗೆ ಒಂದೊಂದೇ ಫಿಶನ್ನು ತೊಗೊಂಡು ಅದಕ್ಕೆ ನೀಟಾಗಿ ಕೋಟ್ ಮಾಡಿ, ಅದಾದಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕೂಲ್ ಆಗೋಕ್ಕೆ ಬಿಡ್ತೀನಿ. ಸೊ ಎಷ್ಟು ಕೂಲ್ ಆದರೆ ಅಷ್ಟು ಒಳ್ಳೆಯದು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಫಿಶ್ಶಿಗೆ ಅಂತ ಹೇಳ್ಬೋದು. ಸೊ ಫಸ್ಟಿಗೆ ನಾನು ಸಾಂಬಾರಿಗೆ ಒಂದೆರಡು ಪೀಸ್ ಇಟ್ಕೊಳ್ಳೋಣ, ಬಿಕಾಸ್ ಈ ತಲೆ, ಈ ಬಾಲ ಅವೆಲ್ಲ ಇರುತ್ತಲ್ಲ, ಸರಿ ಅದನ್ನೆಲ್ಲ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಸೈಡಿಗೆ ಇಟ್ಟಿದ್ದೆ. ಅದಾದಮೇಲೆ ಅಯ್ಯೋ ಇನ್ನು 4 ಪೀಸಿಗೆ ಸಾಂಬಾರು ಮಾಡಬೇಕಾ ಅಂತ ನೋಡ್ಬಿಟ್ಟು ಏನು ಮಾಡಿದೆ, ಅದನ್ನೂ ಇದಕ್ಕೆ ಹಾಕಿ ಫ್ರೈ ಮಾಡಿದೆ. ಅಂದರೆ ತಲೆದು ಇರುತ್ತಲ್ಲ ಅದನ್ನೂ ಸೇರಿಸಿ ನಾನು ಫ್ರೈ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಸಂಡೇ, ನೀವು ಅನ್ಕೋಬೋದು ಸಂಡೇ ಅಲ್ವಾ ಸೂಪರ್, ನಿಮಗೆ ಏನಪ್ಪ ಹೋಟ್ಲಲ್ಲಿ ತೊಗೊಬರ್ತಾರೆ, ಆರಾಮ್ಸೆ ಬೆಳಗ್ಗೆ ಟಿಫನ್ ಮಾಡೋ ಹಾಗಿಲ್ಲ ಅಂತ. ಬಟ್ ಸಾಯಂಕಾಲ ಮಧ್ಯಾಹ್ನಕ್ಕೆ ಇರುತ್ತಲ್ಲ ಗೈಸ್, ನೋಡಿ ಈ ಥರ 1-2 ಡಬಲ್ ಕೆಲಸ ಮಾಡಬೇಕು. ಇಲ್ಲಿ ಫಿಶ್ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರಿಗೆ ಸೊಪ್ಪು ತೊಳೆದು ಅವ್ರಿಗೆ ಸೊಪ್ಪಿನ ಪಲ್ಯ ಮಾಡಿ ಚಪಾತಿನೋ ಇಲ್ಲಾಂದರೆ ರೈಸೋ ಮಾಡಿ ಕೊಡಬೇಕಾಗತ್ತೆ. ಆ್ಯಂಡ್ ಇವಾಗ ನಾನು ಅಡುಗೆ ಏನೂ ಮಾಡಿಲ್ವಲ್ಲ, ಸೊ ಮಧ್ಯಾಹ್ನಕ್ಕೆ ನಮಗೂ ಏನಾದರೂ ಮಾಡಬೇಕು. ಸೊ ನೋಡೋಣ ಏನು ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡೋಣ. ಫಸ್ಟು ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಅದಾದಮೇಲೆ ಅಡುಗೆ ಏನು ಮಾಡೋದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಬೋದು ಅಲ್ವಾ. ಹಾಗಾಗಿ ನಾನು ಫಸ್ಟಿಗೆ ಫಿಶ್ ತಂದ ತಕ್ಷಣವೇ ಜಾಸ್ತಿ ಡಿಲೇ ಮಾಡಬಾರ್ದು. ಬಿಕಾಸ್ ಫಿಶ್ಶು ಡೀಪ್ ಫ್ರೀಝರಲ್ಲೆಲ್ಲ ಇಡ್ತಾರೆ, ಬಟ್ ನಾನು ಇದುವರೆಗೂ ಆ ಥರ ಯಾವತ್ತೂ ಟ್ರೈ ಮಾಡಿಲ್ಲ. ಬಿಕಾಸ್ ಒಂಥರ ಬ್ಯಾಡ್ ಸ್ಮೆಲ್ ಫಿಶ್ದು. ಬಟ್ ಅದನ್ನು ಫ್ರೈ ಮಾಡಬೇಕಾದ್ರೆ ಆ ಥರ ಸ್ಮೆಲ್ ಬರೋಲ್ಲ, ಘಮ ಘಮ ಅಂತ ಇರುತ್ತೆ. ಒಂದು ತಿನ್ನೋ ಹತ್ರ 2, 3, 4 ಈ ಥರ ತಿಂತೀವಿ. ಎಕ್ಸ್ಪೆಷಲಿ ನನ್ನ ಮಗ ಈ ನಡುವೆ ಫಿಶ್ಶು ಇಷ್ಟಪಟ್ಟು ತಿಂತಾನೆ. ಮೊದಲೆಲ್ಲನೂ ಫಿಶ್ ತರ್ತೀವಿ ಅಂತಂದರೆ ಅಳೋನು. ಅದು ಯಾಕೆ ಅಂತಂದರೆ ನಮ್ಮ ಸಂಧ್ಯಕ್ಕೋ, ಅಂದರೆ ನಮ್ಮ ಮೋನಿಷಾ ಅಂದರೆ ನಮ್ಮ ಸಂಧ್ಯಕ್ಕೋ ಇಲ್ವಾ, ಅವ್ರ ದೊಡ್ಡ ಮಗ. ಸೊ ಅವ್ರ ಅಣ್ಣ ಏನು ಮಾಡಿಬಿಟ್ಟಿದ್ದಾನೆ, ಅವ್ರ ಮನೇಲಿ ಫಿಶ್ ಏನೋ ಮಾಡೋವಾಗ ಇವನ್ನ ಕರೆಸಿದ್ದಾರೆ. ಬಾರೋ ನಮ್ಮ ಮನೇಲಿ ಫಿಶ್ ತಂದಿದ್ದೀವಿ ಅಂತ. ಇವನು ಅವಾಗ ಚಿಕ್ಕ ಹುಡುಗ ಅಲ್ವಾ, ಹೋದಾಗ ಅವ್ರೇನು ಮಾಡಿದ್ದಾರೆ, ಫಿಶ್ ನೋಡು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಅಂತ ಏನೋ ರೇಗ್ಸೋಕ್ಕೆ ಏನೋ ಮಾಡಿದಾಗ ಫಿಶ್ ಮುಟ್ಬೇಡ ಕಣೋ ಕಚ್ಬಿಡುತ್ತೆ ಅಂತ ಅಂದ್ಬಿಟ್ಟಿದ್ದಾರೆ. ಅವಾಗ ಚಿಕ್ಕ ಮಕ್ಕಳಲ್ವ ಅವ್ರಿಗೇನು ಗೊತ್ತಾಗುತ್ತೆ, ಅದನ್ನೇ ಮೈಂಡಲ್ಲಿ ಇಟ್ಕೊಬಿಟ್ಟಿದ್ದಾನೆ ಪರಿ ಅಂತ. ಅಮ್ಮ ಫಿಶ್ ಕಚ್ಚುತ್ತಂತೆ ಹೊಟ್ಟೆಯಲ್ಲಿ, ನನಗೆ ಬೇಡಮ್ಮ ಅಂತ. ಲಿಟ್ರಲಿ ನೀವು ನಂಬಲ್ಲ, ಪರ್ಯಂತಿಗೆ ನಂಬಿಸಿ ಆ ಫಿಶ್ ಕಚ್ಚಲ್ಲ, ಏನೂ ಆಗೋದಿಲ್ಲ ಅಂತ ಹೇಳಿ ತಿನ್ಸೋಕ್ಕೇ ನಮಗೆ 1 ವರ್ಷ ಹಿಡೀತು. ಸೊ ಇವಾಗ ಸ್ವಲ್ಪ ರೂಢಿಯಾಗಿದೆ. ಆಮೇಲೆ ಇವಾಗಲೂ ಬೈತೀನಿ ನಾನು, ಫಿಶ್ಶು ಹೊಟ್ಟೆಲಿ ಹೋದರೆ ಕಚ್ಚಲ್ಲ ಕಂದ, ಅದು ಬದುಕಿದ್ದಾಗಲೇ ಕಚ್ಚೋದು, ಕುಯ್ತಾರಲ್ವ ಆವಾಗ ಇರೋದಿಲ್ಲ, ಅದಕ್ಕೆ ಜೀವ ಪಾಪ ಅಂತ. ಬಟ್ ಆದ್ರೂ ಮಕ್ಕಳು ಹೇಳೋಕ್ಕೆ ಅವ್ರೇನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಆಮೇಲೆ ಇನ್ನೂ ಕೆಲವೊಬ್ಬರದು ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಗೊತ್ತಾ, ಅವ್ರಿಗೆಲ್ಲ ಈ ಕಲ್ಲಂಗಡಿ ಹಣ್ಣು ತಿಂದರೆ ಏನೋ ಒಂಥರ ಥಾಟು, ಕಲ್ಲಂಗಡಿ ಹಣ್ಣು ಬೀಜ ಇರುತ್ತಲ್ಲ ಅದೇನಾದರೂ ಒಂದು ಹೋಗ್ಬಿಟ್ರೆ ಹೊಟ್ಟೆಲೇ ಗಿಡ ಬಂದುಬಿಡುತ್ತೆ, ಈ ಥರ ಎಲ್ಲ. ಅಯ್ಯೋ ಮಕ್ಕಳು, ಆ ಪ್ರಪಂಚನೇ ಎಷ್ಟೋ ಚೆನ್ನಾಗಿರುತ್ತೆ. ಈಗ ಫಿಶ್ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟು ಇನ್ನು ಮಧ್ಯಾಹ್ನದ ಅಡುಗೆಗೆ ಏನಾದರೂ ಮಸಾಲೆ ಇಡು, ಬೆಂಡೆಕಾಯಿ ಮಸಾಲೆ ಇಡು, ಇಲ್ಲಾಂದರೆ ಮಶ್ರೂಮು ಪನ್ನೀರು ಏನಾದರೂ ಮಸಾಲೆ ಇಡೆ ಅಂತ ಅಂದರು. ಬಿಕಾಸ್ ನೀವು ನೋಡಿದಾಗೇ ಮಸಾಲೆ ಐಟಮ್ಸ್ ತಿಂದೇ ತುಂಬ ದಿನ ಆಗೋಯ್ತು. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡ್ರೆ ಏನೋ ಒಂದು ಮಾಡೋದು ಅಲ್ವಾ, ಬೆಂಡೆಕಾಯೋ ಅಥವಾ ಹೂಕೋಸ್ಕೋ ಏನೋ ಒಂದು ಅಡುಗೆ ಮಾಡಿದ್ರಾಯ್ತು ಅಂತ ಹೇಳಿ.
ಅದಕ್ಕೆ ಇಲ್ಲಿ ನೀಟಾಗಿ ಈಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ರೆಸಿಪಿ ತುಂಬ ಸಲ ಹಾಕಿದ್ದೀನಿ, ಅದಕ್ಕೇ ನಾನೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಇದು ಡ್ರೈ ಆಗಿದೆ. ನಾನಿಲ್ಲಿ ಮಸಾಲೆಗೆ ಏನೇನೆಲ್ಲ ಬೇಕಲ್ಲ, ಪೌಡರ್ಗಳು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಅವೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಗಟ್ಟಿ ಆಗೋಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ತಣ್ಣಗಾದ್ಮೇಲೆ ನೀಟಾಗಿ ರುಬ್ಕೊಂಡು ಮಸಾಲೆ ಸಾಂಬಾರು ಮಾಡ್ಕೊಬೋದು. ಇಲ್ಲ ಜಾಸ್ತಿ ಆದರೆ ಫ್ರಿಜ್ಜಲ್ಲಿ ತೆಗೆದಿಟ್ಟು ನೆಕ್ಸ್ಟ್ ಡೇ ಟಿಫನ್ಗೆ ಏನಾದರೂ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಆಗಲೇ ನೀವು ನೋಡಿದಾಗೇ ನಾನು ಫಿಶ್ಗೆ ಕಲ್ಸೋಕ್ಕೆ ಅಂತ ನಿಂಬೆಹಣ್ಣು ನಿಂತ್ಕೊಂಡೆ, ಬಟ್ ಅದು ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಗಿದ್ದರೂ ಇವಾಗ ಫಿಶ್ ಎಲ್ಲ ತಿಂತಾಯಿದ್ದೀವಲ್ಲ, ಸೊ ಹೀಟ್ ಆಗುತ್ತೆ, ಜ್ಯೂಸ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಾನು ನಿಂಬೆಹಣ್ಣಿನ ಜ್ಯೂಸ್ ಸಹ ಮಾಡಿದ್ದೀನಿ. ನೋಡ್ಬೋದು ಇನ್ನಿಷ್ಟಿದೆ. ಇನ್ನು ತಿನ್ನೋಕ್ಕೆ ಸರಿ ಹೋಗುತ್ತೆ, ಅಂದರೆ ಈಗ ಫಿಶ್ ತಿಂತೀವಲ್ಲ, ಸೊ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನು ಸೈಡಿಗಿಟ್ಟು ಈಗ ಜ್ಯೂಸನ್ನು ಸಹ ರೆಡಿ ಮಾಡಿದೆ. ಸೊ ಅದು ಸ್ವಲ್ಪ ತಣ್ಣಗಾಗಲಿ, ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕುಡಿಯೋಣ ಅಂತ ಹೇಳಿ ಅದಾದಮೇಲೆ ಒಂದು 10-15 ನಿಮಿಷ ಬಿಟ್ಟು ಜ್ಯೂಸ್ ಎಲ್ಲ ಕುಡಿದು ಇನ್ನು ಮತ್ತೆ ಕಿಚನಿಗೆ ಬಂದೆ. ಸೊ ಸೊಪ್ಪು ತೊಳೆದು ಸೊಪ್ಪಿನ ಪಲ್ಯ ಮಾಡಬೇಕಲ್ಲ, ಹಾಗಾಗಿ ಸೊ ನಮ್ಮ ಯಜಮಾನ್ರು ಅನ್ನ ಎಲ್ಲ ಮಾಡಿದ್ದೀನಿ, ಸೊಪ್ಪಿನ ಪಲ್ಯ ಯಾವಾಗ ಕೊಟ್ಟನೋ ಸೊಪ್ಪೆ ತಿಂದ್ಬಿಡ್ತೀನಿ, ಅನ್ನ ಬೇಡ ಅಂತ ಅಂದರು. ಸರಿನೂ ರಾತ್ರಿಗೆ ಅದೇ ಅನ್ನ ಹಾಕಿ ಮುದ್ದೆ ಮಾಡೋ ಥರ ಆಯಿತು. ಏನು ಮಾಡೋದು, ಕೆಲವೊಂದು ಸಾರಿ ಹಾಗಾಗ್ತಾ ಇರುತ್ತೆ. ಸೊ ಸರಿ ಅಂತ ಹೇಳಿ ಈಗ ನಾನು ಆಗಲೇ ಹೇಳಿದ್ನಲ್ವ ನೋಡಿ, ಫಿಶನ್ನು ಮ್ಯಾರಿನೇಟ್ ಮಾಡಿ ಮಸಾಲೆಗೆ ಫ್ರೈ ಮಾಡಿಕೊಂಡು ಇವಾಗ ನಾನು ತೊಳಿತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 1 ಅವರ್ ಬಿಟ್ಟಿರ್ಬೋದು ನೀರಲ್ಲಿ ನಾನು. ಜಸ್ಟ್ ಈಗ ಇದನ್ನು ಒಂದು 4 ಸಾರಿ ತೊಳ್ಕೊಂಡ್ರೆ ನಿಮಗೆ ನೀಟಾಗಿ ಮಣ್ಣು ಅನ್ನೋದು ಇರೋದಿಲ್ಲ ಸೊಪ್ಪಲ್ಲಿ, ಬಿಕಾಸ್ ಆಲ್ರೆಡಿ ನೆನೆಸಿರ್ತೀರ. ಬರೋ ಮಣ್ಣೆಲ್ಲನೂ ಕೆಳಗೆ ಕೂತ್ಬಿಟ್ಟಿರುತ್ತೆ. ಇವಾಗ ನಿಮ್ಗೆ ಅಷ್ಟು ಮಣ್ಣು ಇರೋದಿಲ್ಲ. ಸೊ ನಾರ್ಮಲಾಗಿ ಒಂದು 3-4 ಸತಿ ನೀವು ತೊಳ್ಕೊಂಡ್ರೆ ಸಾಕಾಗತ್ತೆ. ಸೊ ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ಬಿಸಿ ನೀರು ಇಟ್ಟಿದ್ದೀನಿ. ಬಿಸಿ ನೀರಿಗೇನೆ ನಾನಿಲ್ಲಿ ತೊಳೆದಿರುವಂತಹ ಸೊಪ್ಪನ್ನು ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತೀನಿ. ಇದಕ್ಕೆ ಯಾವುದೇ ಥರದ ಬೇಳೆ, ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ. ಜಸ್ಟ್ ಸೊಪ್ಪನ್ನು ಬಿಸಿ ನೀರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿದ್ದೀನಿ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಸೊಪ್ಪಿನ ಪಲ್ಯ ಈ ಥರನೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪಿಗೆ ಚಪಾತಿ ಅಥವಾ ರೈಸ್ ಇದ್ರೂ ಕಲಿಸ್ಕೊಂಡು, ಈಗ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ಹೇಗೆ ನಾವು ಕಲಿಸ್ಕೊಂಡು ತಿಂತೀವೋ ಆ ಥರ ಮಾಡ್ಬೋದು. ಇಲ್ಲಿ ನೋಡಿ ಬಗ್ಗಿಸ್ತಾ ಇದ್ದೀನಿ, ಕೈ ಮೇಲೆ ಬರ್ತಾಯಿದೆ ಅಷ್ಟು ಬಿಸಿ. ಸೊ ಅದರಲ್ಲಿ ಬೇರೆ ಟೈಮು ಓಡ್ತಾ ಇರುತ್ತೆ, ಮಧ್ಯಾಹ್ನ ಊಟ ರೆಡಿ ಮಾಡಬೇಕು, ಊಟ ಮಾಡಬೇಕು ಅಂತ. ನಾವು ಹೆಣ್ಮಕ್ಳೇ ಹಾಗೆ, ಯಾವಾಗ ನೋಡು ಆ ಥರ ಬಿಸಿ ತಾಗಿಸ್ಕೊಳ್ಳೋದು, ಆಮೇಲೆ ಎಲ್ಲಿ ತಗೊಳ್ತೋ ಅಂತಲೇ ಗೊತ್ತಿರೋದಿಲ್ಲ. ಸೊ ನಂತರ ನಿಮಗೂ ಅನಿಸಿದರೆ ಕಮೆಂಟ್ ಮಾಡಿ. ಅಡುಗೆ ಮಾಡೋವಾಗ ಎಲ್ಲೋ ಏನೋ ತಗಲಿರುತ್ತೆ, ಬೊಬ್ಬೆ ಬಂದುಬಿಟ್ಟಿರುತ್ತೆ. ಕೆಲವೊಂದು ಸಾರಿ ನೋಡಿರ್ತೀನಿ, ಕೆಲವೊಂದು ಸಾರಿ ಬೊಬ್ಬೆ ಬಂದಿರೋದು ಸಹ ಗೊತ್ತೇ ಆಗೋದಿಲ್ಲ. ಆ ಥರ ದಿನಗಳು ಸಹ ಇದ್ದಾವೆ. ಸೊ ಈಗ ಸೊಪ್ಪು ಬಟ್ಲಿಗೆ ಹಾಕಿ ಸೊಪ್ಪನ್ನು ನೀರು ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡಿದ್ದೀನಿ. ಸೊ ಈಗ ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊ ಇಷ್ಟು ಸೊಪ್ಪು ಒಬ್ಬರೇ ತಿಂತಾರೆ ಅಂದರೆ ಅನ್ನ ತಿನ್ನೋಕ್ಕಾಗಲ್ಲ. ಸೊ ಹೇಗಿದ್ದರೂ ನಾವು ಫಿಶ್ ತಿಂತೀವಿ. ಸೊ ಫಿಶ್ ತಿಂದರೆ ಹೊಟ್ಟೆ ಫುಲ್ ಅನಿಸುತ್ತೆ, ಮಧ್ಯಾಹ್ನ ನೋ ಊಟ. ಇನ್ನು ರಾತ್ರಿಗೇ ಡೈರೆಕ್ಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಆಯಿತು. ಅದಕ್ಕೇ ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ಇದ್ರದ್ದು ಪಲ್ಯ ಮಾಡಿಕೊಡ್ತಾ ಇದ್ದೀನಿ. ಬಿಕಾಸ್ ಇವಾಗ ರೈಸ್ ಮಾಡಿದ್ದೀನಿ, ರೈಸ್ ಬೇಡ ಅಂದರು. ಈಗ ಮತ್ತೆ ಏನಾದರೂ ಸಾಂಬಾರು ಮಾಡ್ತೀನಿ ಅಂದರೆ ಅದು ಬೇಡ ಅಂದರು. ಸೊಪ್ಪಿದೆಯಲ್ಲ, ನಂಗೆ ಸೊಪ್ಪಿನ ಪಲ್ಯ ಕೊಟ್ಬಿಟ್ಟು ನಾನು ತಿನ್ಕೋತೀನಿ ಅಂತ ಅಂದರು. ಸರಿ ಆಯಿತು, ಇನ್ನು ಸೊಪ್ಪು ಅವನು ಇಬ್ಬರು ತಿನ್ನೋದಿಲ್ಲ, ಇವ್ರಿಗೆ ಕೊಟ್ಟರಾಯ್ತು ಅಂತ ಹೇಳಿ ಇದಿಷ್ಟು ಸೊಪ್ಪನ್ನ ಅವ್ರಿಗೆ ಮಾತ್ರ ಪಲ್ಯಕ್ಕೆ ಒಗ್ಗರಣೆಗೆ ಹಾಕಿ ಕೊಟ್ಟೆ. ಇನ್ನು ರಾತ್ರಿ ಅನ್ನ ಇರುತ್ತೆ, ಅದಕ್ಕೇ ಮುದ್ದೆ ಮಾಡಿಕೊಂಡು ಏನಾದರೂ ಮಸಾಲೆ ಸಾಂಬಾರು ಮಾಡೋಣ ಅಂತ. ಇಲ್ಲಿ ನೋಡಿದ್ರಾ, ಇಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಮ್ಮ ಯಜಮಾನ್ರು ಬಂದು ಹೇಳ್ತಾ ಇದ್ದಾರೆ, ನಿನಗೇನು ದೊಡ್ಡ ಪಾತ್ರೆ ಇಲ್ವಾ, ಇಷ್ಟಲ್ಲಿ ಮಾಡಿದ್ಯಾ ಅಂತ. ಅದಕ್ಕೆ ನಾನು ಕರೆದ್ಬಿಟ್ಟು ಹೇಳ್ತಾ ಇದ್ದೆ, ನೋಡ್ರಿ ಏನು ಸಾಕಾಗಲ್ವ ಇಷ್ಟು ಅಂತ. ಸರಿ ಬಿಡಮ್ಮ, ಇನ್ನೇನು ಹೇಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹೋದರು. ನಿಜವಾಗ್ಲೂ ಗೈಸ್, ಅಂದರೆ ಹೆಣ್ಮಕ್ಳು ಯೂಶಲಿ ನಾನು ಹೇಳೋದು, ಹೆಣ್ಮಕ್ಳು ಹೇಗೆ ಅಂತಂದರೆ ತುಂಬ ನಾವು ಜುಗ್ಗಾಗಳು ಅಂದರೆ ಜುಗ್ಗಗಳು. ಯಾವ ಥರ ವಿಚಾರದಲ್ಲಿ, ಯಾರಿಗಾದ್ರೂ ಕೊಡೋ ವಿಚಾರದಲ್ಲಿ, ಅಥವಾ ಗಂಡ ಯಾರಿಗಾದ್ರೂ ಮಾಡ್ತಾಯಿದ್ದಾನೆ ಅಂತ ವಿಚಾರದಲ್ಲಿ, ಅಥವಾ ಮನೆಗೆ ಯಾರಾದರೂ ಬಂದಿರ್ತಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ, ಆಮೇಲೆ ಅಂದರೆ ಇದು ನಂದು ಅಂತ ಹೇಳ್ತಾ ಇಲ್ಲ ನಾನು, ಕಾಮನಾಗಿ ಎಲ್ಲ ಹೆಣ್ಮಕ್ಳು ಈ ಥರ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಈ ಥರ ಸಣ್ಣ ಸಣ್ಣ ಬಟ್ಲು ತೊಗೊಳ್ಳೋದು, ಸಾಂಬಾರು, ಅಯ್ಯೋ ದೊಡ್ಡದಾದರೂ ತೊಳೆಯೋದೆ, ಚಿಕ್ಕದಾದರೂ ತೊಳೆಯೋದೆ ಅಲ್ವಾ. ಆದರೆ ಅವ್ರಿಗೇನೋ ಚಿಕ್ಕದಾದರೆ ಬೇಗ ತೊಳೆದು ಬಿಡ್ಬೋದು ಅಂತ ಚಿಕ್ಕದೇ ಬಟ್ಲಿಕ್ಕೊಂಡಿರ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ. ಮುದ್ದೆನೂ ಸಹ ಚಿಕ್ಕ ಬಟ್ಲಲ್ಲಿ ತೊಳಸ್ತಾರೆ ಅಂದರೆ ನೀವು ನಂಬಿದ್ದೀರಾ? ನಾನು ನಂಬೇ ಇರಲಿಲ್ಲ, ನೋಡಿದ್ಮೇಲೆ ಗೊತ್ತಾಯಿತು.
ನಾವು ಹೀಗೆ ಯಾವುದೋ ಒಂದು ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ರಿಲೇಷನ್ನೇ, ನಮ್ಮೂರಲ್ಲೇ ಹೋಗಿದ್ವಿ. ಅವ್ರ ಮನೆ ಪಾತ್ರೆಗಳು ನೋಡಿಬಿಟ್ಟು ನಮ್ಮ ಯಜಮಾನ್ರು ಮನೆಯಿಂದ ಆಚೆ ಬಂದ ತಕ್ಷಣ, ಅಂದರೆ ಅವ್ರ ಮನೆಯಿಂದ ಆಚೆ ಬಂದ ತಕ್ಷಣ ಒಂದೇ ಮಾತು ಹೇಳಿದ್ದವರು, ಅಮ್ಮ ಈ ಥರ ಎಲ್ಲ ನೀನು ಕಲಿಬೇಡಮ್ಮ, ಇವಾಗ ಹೆಂಗಿದೀವೋ ಹಂಗೆ ಇರಮ್ಮ ನೀನು ಅಂತ. ಲಿಟ್ರಲಿ ಇಷ್ಟಿಷ್ಟೇ ಪಾತ್ರೆಗಳು, ಸಾಂಬಾರು ಮಾಡೋಕ್ಕೂ ಇಷ್ಟೇ ಪಾತ್ರೆ, ಮುದ್ದೆ ಮಾಡೋಕ್ಕೆ ಇಷ್ಟು ಪಾತ್ರೆ, ಹೆಂಗುರು ಅದರಲ್ಲೆಲ್ಲ ಮಾಡ್ತಾರೆ. ಯಪ್ಪ, ನಾನು ಒಂದು ದಿನ ಪಲ್ಯ ಮಾಡಿದ್ದಕ್ಕೆ ನಮ್ಮ ಯಜಮಾನ್ರು ತುಬುಕ್ ಅಂತ ಉಗಿದ್ರು ನನಗೆ. ದೊಡ್ಡದಿಟ್ಕೋ ಪರವಾಗಿಲ್ಲ, ಕೈಗೆ ಸುಟ್ಟರೆ ಆಮೇಲೆ ಗ್ಯಾಸ್ ಮೇಲೆಲ್ಲ ಚೆಲ್ಲೋದು, ತಿರ್ಗಾ ಅದನ್ನೇ ಗ್ಯಾಸ್ನ ತೊಳೆಯೋದು ಬೇಕಾ, ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟು ನೀಟಾಗಿ ಮಾಡ್ಕೊಂಡ್ರೆ ಆಗೋದಿಲ್ವಾ ಅಂತ ಅದಕ್ಕೂ ಬೈಸ್ಕೊಂಡೆ. ಸೊ ನಮ್ಮ ಯಜಮಾನ್ರ ಹತ್ರ ಬೈಸ್ಕೊಳ್ಳೋದೇ ನಂಗೆ ಹೊಸದಲ್ಲ, ಬೈತಾ ಇರ್ತಾರೆ. ಬಟ್ ವಾಪಸ್ ನಾವೇನಾದರೂ ಅಂದಾಗ ಈಗೋ ಹರ್ಟ್ ಆಗಿಬಿಡುತ್ತೆ ಅವರಿಗೆ. ಆ ಥರ ಎಲ್ಲ ಏನು ಅನ್ನಬಾರ್ದು. ಅವ್ರು ಏನೇ ಅಂದರೂ ನಾವು ಅನ್ನಿಸ್ಕೋಬೇಕು ಅಷ್ಟೇ ಅಲ್ವಾ. ತಾಳಿ ಕಟ್ಟಿಸ್ಕೊಂಡು ಬಂದಿದ್ದೀವಿ ಅಂದರೆ ನಾವು ಎಲ್ಲ ಅನ್ನಿಸ್ಕೋಬೇಕು. ಎಲ್ಲರ ಮನೆ ರಾಮಾಯಣ ಅದೇ ಅಲ್ವಾ, ಬಿಟ್ಟಾಕಿ. ಸೊ ಇವಾಗಿಲ್ಲಿ ಒಂದು ಆಲ್ಮೋಸ್ಟ್ ಒಂದು 3 o'clock ಆಗಿದೆ ಗೈಸ್. ಮಸಾಲೆ ಎಲ್ಲ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಫಿಶ್ ಫ್ರೈ ಮಾಡ್ಕೊಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಪಲ್ಯ ಮಾಡಿಕೊಟ್ಟೆ, ಅವ್ರು ಆಲ್ರೆಡಿ ತಿಂತಾಯಿದ್ದಾರೆ. ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಫಿಶ್ ಫ್ರೈ ಅಂತ. ಸೊ ಮಧ್ಯಾಹ್ನ ಫಿಶ್ ಫ್ರೈ ತಿಂದು ಸ್ಟ್ರಾಂಗಾಗಿ ಮಲಗಿದ್ದು. ಇವತ್ತು ಎಲ್ಲೂ ಹೋಗಲಿಲ್ಲ ನಾವು, ಸಂಡೇ. ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ನಮ್ಮೂರ ಹತ್ರ ಹೋಗಿದ್ವಿ ಅಷ್ಟೇ. ಅದನ್ನು ಮಿನಿ ವ್ಲಾಗ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಶಾರ್ಟ್ಸು. ಆ ವಿಡಿಯೋನ ನೀವು ನೋಡ್ಬೋದು. ಓಕೆ, ಇನ್ನು ರಾತ್ರಿ ನಾನು ಆಗಲೇ ಹೇಳ್ದಾಗೇ ಮಸಾಲೆ ಇಡೋಣ ಅಂತ ಅಂದೆ. ಏನಕ್ಕೆ ಮಸಾಲೆ ಇಡೋದು ಅಂತ ಗೊತ್ತಾಗದೆ ಹೂಕೋಸು ಮತ್ತು ಬ್ರೋಕಲಿ ಇತ್ತು. ಸರಿ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೇ ಮಸಾಲೆ ಇಟ್ಟೆ. ಸೂಪರಾಗಿತ್ತು ಮಾತ್ರ. ಮಸಾಲೆಗೂ ಆ ಬ್ರೋಕೊಲಿ, ಹೂಕೋಸು, ಅಬ್ಬಬ್ಬಬ್ಬಬ್ಬ ಅಮೃತ. ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ರು ನನ್ನ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಸಕ್ಕತ್ತಾಗಿತ್ತು ಮಾತ್ರ. ಇದು ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಸ್ ಯೂಶುವಲ್ ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ಲ, ಒಗ್ಗರಣೆಗೆ ಒಂದು ಈರುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ ಇದೆಲ್ಲ ಚಿಟಪಟ ಅಂದು ಅದಾದಮೇಲೆ ಹೂಕೋಸು ಹಾಕ್ಕೊಳ್ಳಿ. ಹೂಕೋಸು ಬ್ರೋಕೊಲಿನ ಸ್ವಲ್ಪ ಬಿಸಿನೀರಲ್ಲಿ ಡಿಪ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿ ರುಬ್ಬಿರೋ ಮಸಾಲೆ ಹಾಕಿ ಉಪ್ಪು ಖಾರ ಹಾಕಿದ್ರೆ ಮುಗೀತು ಸಾಂಬಾರು. ಸೊ ನಮ್ಮ ಸಂಡೇನೂ ಈ ಥರ ಮುಗೀತು. ಸೊ ಸಂಡೇ ಈವ್ನಿಂಗ್ ಎಲ್ಲೋಗಿದ್ವಿ, ಏನು ಮಾಡಿದ್ವಿ ಅಂತ ತಿಳ್ಕೊಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿನೂ ಸಹ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.